ಗೊತ್ತಾಗುವಂಥ ವಿಷಯ. ಜನರ ಮುಂದೆ ನೀವು ಸಂಪೂರ್ಣವಾಗಿ ಬೆತ್ತಲಾಗಿದ್ದೀರಿ, ಪೂರ್ತಿ ನೀವು ನೆಕೆಟ್ಟಾಗಿದ್ದೀರಿ. ಇವತ್ತು ನೀವೇನಿದ್ದೀರಿ ಅಂತೇಳಿ ಜನರ ಮುಂದೆ ನೀವು ಬೆತ್ತಲಾಗಿದ್ದೀರಿ. ಜನರ ಭಾವನೆಗೆ ತೀವ್ರ ಪೆಟ್ಟು ಬಿದ್ದಿದೆ. ಹೌದು, ನಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುವಷ್ಟು ಉತ್ತಮರು ನೀವು ಆಗಬೇಕಾಗಿತ್ತು. ಹೌದು, ತಪ್ಪಾಯಿತು ಅಂತ ಸ್ಪಷ್ಟವಾಗಿ ಹೃದಯಾಂತರಾಳದಿಂದ ಬರಬೇಕಾಗಿತ್ತು. ನಿಮ್ಮ ಮಾತು ಬರಲಿಲ್ಲ. ನೋಡಿ, ನಿಮ್ಗೆ ಅನಿಸಿದ್ರೆ ಮಾಡಿದ್ರೆ ಅನ್ನುವಂಥ ಮಾತು ಮಾತಾಡಿದಿರಿ. ಆದರೆ ನೀವು ನನ್ನಿಂದ ತಪ್ಪಾಗಿದ್ದರೆ, ತಪ್ಪಲ್ಲ, ತಪ್ಪಾಗಿದೆ, ಅದು ತಪ್ಪಾಗಿದ್ದರೆ ಅದು ಇದು ಒಂದು ಎನ್ನುತ್ತಿದ್ದೀರಿ, ಏನೇನು ಹೇಳ್ತಾ ಇದ್ದೀರಿ. ಇದು ಅಪರಾಧ. ಈ ಸನ್ನಿವೇಶದಿಂದ ಹೇಗೆ ಪಾರಾಗುತ್ತೀರಿ ಅನ್ನೋದು ನಿಮಗೆ ಬಿಟ್ಟದ್ದು. ಕಾನೂನಿನ ಮೇಲೆ ವಿಶ್ವಾಸ ಇಟ್ಟಿರುವ ದೇಶ ನಮ್ಮದು. ನಾವೆಲ್ಲರೂ ಒಂದೇ ಕಾನೂನು ಪಾಲಿಸುತ್ತೇವೆ. ನಿಜವಾಗಿಯೂ ಇದು ಗಂಡ ಮಾತು ಅಂತೆ. ನಾನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದಂಥ, ಎಚ್ಚರಿಕೆ ಕೊಟ್ಟಂಥ ಮಾತುಗಳನ್ನು ಇವತ್ತೆಲ್ಲ ರಾಜಕಾರಣ ಗಮನಿಸಬೇಕಾಗಿದೆ. ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಎನ್ ಕೋಟೇಶ್ವರ ಸಿಂಗ್ ಅವರ ಇದ್ದ ಪೀಠ ಈ ರೀತಿಯಾಗಿ ಅವರಿಗೆ ಹೇಳಿದ್ದನ್ನು ನೋಡಿದಾಗ, ಹೌದು ಬಾ, ಈ ದೇಶದಲ್ಲಿ ಇನ್ನೂ ಕಾನೂನುಗಳಿದ್ದಾವೆ, ಮಾತುಗಳಿದ್ದಾವೆ ಅನ್ನುವಂಥ ಮಾತನ್ನು ನಾವು ನೆನಪಿಸ್ಕೋಬೇಕಾಗಿದೆ. ಕ್ಷಮಾಪಣೆ ಕೇಳಿದ ವಿಡಿಯೋವನ್ನು ನಾವು ನೋಡಿದ್ದೇವೆ. ನೀವು ಮೊಸಳೆ ಕಣ್ಣೀರು ಹಾಕಿದ್ದೀರಿ ಅಥವಾ ಕಾನೂನು ಕ್ರಮಗಳನ್ನು ತಪ್ಪಿಸಿಕೊಳ್ಳಲು ಕ್ಷಮೆ ಕೇಳಿದ್ದೀರಿ. ಏನಿಲ್ಲ ನಿಮ್ಮದು, ಕಾನೂನು ತಪ್ಪಿಸುವಾಗ ಕೇಳಿದರೆ ಕ್ಷಮ ಹೃದಯದಿಂದ ಬರಬೇಕಾಗಿತ್ತು. ಆ ಮಾತು ಆಡಬಾರ್ದಾಗಿದ್ದು. ನೀವು ಒಬ್ಬ ದೇಶ ಪ್ರೇಮಿ, ದೇಶಕ್ಕಾಗಿ ಹೋರಾಡುವಂಥ ವ್ಯಕ್ತಿ, ಖುರೇಶ್ ಅವರ ಸಲುವಾಗಿ ನೀವು ಮಾತಾಡಿದಂಥ ಮಾತುಗಳು ಅತ್ಯಂತ ನಿಂದನೀಯ, ಅತ್ಯಂತ ಖಂಡನೀಯ.